ಇನ್ನಲ್ಲಾಹ ಕಾನ ಅಲಾ ಕುಲ್ಲಿ ಶೈಇನ್ ಹಸೀಬಾ. ಎಲ್ಲಾ ವಸ್ತುಗಳ ಮೇಲೆ ನಿಮ್ಗೆ ಪ್ರಶ್ನೆಯನ್ನು ಕೇಳುತ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಏಕೆ ಸಲಾಂ ಮಾಡಿಲ್ಲ, ಏಕೆ ವಾಲೇಕುಮ್ ಅಸ್ಸಲಾಂ ಅಂತ ಹೇಳಿಲ್ಲ, ಏನ್ ತಿಳ್ಕೊಂಡು ವಾಲೇಕುಮ್ ಅಸ್ಸಲಾಂ ಅಂತ ಹೇಳಿಲ್ಲ. ಅವರು ನಿಮ್ಗೆ ಕಣ್ಣಿಗೆ ಕಣ್ಣಿದ್ರು, ನೀವು ಸಲಾಂ ಮಾಡ್ಬೇಕು, ಏಕೆ ಅಸ್ಸಲಾಂ ಅಲೈಕುಂ ಅಂತ ಹೇಳಿಲ್ಲ. ಎಲ್ಲಾ ಪ್ರಶ್ನೆ ಮಾಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಇನ್ನಲ್ಲಾಹ ಕಾನ ಅಲಾ ಕುಲ್ಲಿ ಶೈಇನ್ ಹಸೀಬಾ. ಪ್ರೀತಿಯ ಸಹೋದರರೇ, ಮತ್ತು ಮುಂದೆ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲೇ ತನಕ ಹೇಳಿದ್ರು. ಆಶಿಕಾನೆ ರಸೂಲ್ ಹೇಳುತ್ತಾರೆ, ಹಜರತ್ ಶೇಖ್ ಅಬ್ದುಲ್ ಹಕ್ ಮುಹದ್ದಿಸ್ ದೆಹ್ಲವಿ ರಹಿಮತುಲ್ಲಾಹಿ ಅಲೈಹಿರು ಹೇಳಕ್ ಕುಂತಿದ್ದಾರೆ, ಮನೆಯಲ್ಲಿ ಹೇಗೆ ಹೋಗ್ತಿರಲ್ಲ, ಮನೆಯಲ್ಲಿ ಹೋಗಿದ ನಂತರ ಅಸ್ಸಲಾಮು ಅಲೈಕುಂ ಅಂತ ಹೇಳಿ ಪ್ರಯತ್ನ ಮಾಡಿ. ಮತ್ ಮುಂದೆ ಹೇಳಿದ್ರು, ಯಾರಾದ್ರೆ ಜನರು ಖಾನಾ ಯಾನಿ ಮದೀನಾ ಮುನವ್ವರಲ್ಲಿ ಹೋಗಿದ ನಂತರ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆರಾಮ್ ಮಾಡಕ್ ಕುಂತಿದ್ದಾರೆ. ಅಂದ್ರೆ ಅವ್ರದ್ದು ಕಬರೆ ಅನ್ವಾರ್ ಸಮಾಧಿ ಮುಬಾರಕ ಇದೆ. ಆಶಿಕಾನೆ ರಸೂಲ್ ಮದೀನಾಗೆ ಹೇಗೆ ಹೋಗುತ್ತಾರೆ, ಹೋಗಿದ ನಂತರ ಆ ಜಾಲಿ ಸಮೀಪ ಹೇಗೆ ಬರುತ್ತಾರೆ, ಬಂದಿದ ನಂತರ ಎಲ್ಲಾರ್ದು ಇಚ್ಛೆ ಇರುತ್ತದೆ, ಅಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹ್, ಅಸ್ಸಲಾತು ಅಸ್ಸಲಾಮು ಅಲೈಕ ಯಾ ಹಬೀಬಲ್ಲಾಹ್, ಅಸ್ಸಲಾತು ಅಸ್ಸಲಾಮು ಅಲೈಕ ಯಾ ನಬಿಯಲ್ಲಾಹ್, ಅಸ್ಸಲಾತು ಅಸ್ಸಲಾಮು ಅಲೈಕ ಯಾ ನೂರ ಮಿನ್ ನೂರುಲ್ಲಾಹ್. ನಾವು ರಸೂಲುಲ್ಲಾಹ್ ಬಾರ್ಗಲ್ಲಿ ಸಲಾಂ ಮಾಡಬೇಕು, ಅವ್ರ ಬಾರ್ಗನಲ್ಲಿ ಸಲಾತು ಸಲಾಂ ಕಳಿಸ್ಬೇಕಂತ ಎಲ್ಲಾರು ಇಚ್ಛೆ ಇಟ್ಕೊಂಡು ಆಶಿಕಾನಿ ರಸೂಲ್ ಮದೀನಲ್ಲಿ ಬರುತ್ತಾರೆ. ಅಲ್ಲಾಹು ಅಕ್ಬರ್. ಹಜರತ್ ಶೇಖ್ ಅಬ್ದುಲ್ ಹಕ್ ಮುಹದ್ದಿಸ್ ದೆಹ್ಲವಿ ರಹಿಮತುಲ್ಲಾಹಿ ಅಲೈಹಿ ಏನ್ ಬರೆದಿದ್ದಾರೆ, ಯಾರಾದ್ರೆ ಆಶಿಕಾನಿ ರಸೂಲ್ ಹೇಗೆ ಆ ಬಂಗಾರದ ಜಾಲಿ ಸಮೀಪ ಬರುತ್ತಾರೆ, ಅವರು ಸಲಾಂ ಮಾಡೋದು ಮುಂಚೆನೆ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಉಮ್ಮತ್ತಿನ ಪ್ರೀತಿ ಬಂತು ಜನರ ಮೇಲೆ ಒಳಗಿಂದನೇ ಅಸ್ಸಲಾಮು ಅಲೈಕುಂ ಅಂತ ಸಲಾಮತಿ ಕಳಿಸ್ತಾರೆ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಒಳಗಿಂದನೇ ಸಲಾಂ ಕಳ್ಸಾಕ್ ಕುಂತಿದ್ದಾರೆ. ಇವರು ಸಲಾಂ ಮಾಡೋದು ಮುಂಚೆನೆ ರಸೂಲುಲ್ಲಾಹ್ ಸಲಾಮತಿ ಕಳ್ಸಾಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಅದಕ್ಕೆ ಆಲಾ ಹಜರತ್ ಅಜೀಮ್ ಅಲ್ ಬರ್ಕತ್ ರದಿಯಲ್ಲಾಹು ತಆಲಾ ಅನ್ಹು ಹೇಳಿದರು, ಚಮಕ್ ತುಜ್ಸೆ ಪಾತೆ ಹೈ ಸಬ್ ಪಾನೆ ವಾಲೆ, ಚಮಕ್ ತುಜ್ಸೆ ಪಾತೆ ಹೈ ಸಬ್ ಪಾನೆ ವಾಲೆ, ಮೇರಾ ದಿಲ್ भी चमका दे चमकाने वाले, बरसता नहीं देख कर अब्र रहमत, बदों पर भी बरसा दे बरसाने वाले, ಬದೋ ಪರ್ ಬಿ ಬರ್ಸಾದೆ ಬರ್ಸಾನೆ ವಾಲೆ. ಪ್ರೀತಿಯ ಸಹೋದರರೇ, ಇಲ್ಲೇ ತನಕ ಹೇಳಿದ್ದಾರೆ ಹಜರತ್ ಇಮಾಮೆ ಗಜಾಲಿ ರಹಿಮತುಲ್ಲಾಹಿ ಅಲೈಹಿ ಬರೆದಿದ್ದಾರೆ, ಯಾರಾದರೆ ವ್ಯಕ್ತಿ ಸಲಾಮನ್ನು ಮಾಡಿದರೆ, ಅಸ್ಸಲಾಮು ಅಲೈಕುಂ ಅಂತ ಹೇಳಿದರೆ 90 ಪುಣ್ಯ ಸಿಗುತ್ತದೆ. ಎಷ್ಟು? 90 ಪುಣ್ಯ. ಉತ್ತರ ಕೊಡೋರಿಗೆ ಬರೀ 10 ಪುಣ್ಯ. ಯಾರು ಉತ್ತರ ಕೊಟ್ರು ಅವ್ರಿಗೆ ಎಷ್ಟು ಪುಣ್ಯ ಇದೆ? ಬರೀ 10 ಪುಣ್ಯ. ಯಾರು ಹೇಳಕ್ ಕುಂತಿದ್ದಾರೆ? ಹಜರತ್ ಇಮಾಮೆ ಗಜಾಲಿ ರಹಿಮತುಲ್ಲಾಹಿ ಅಲೈಹಿ ಹೇಳಕ್ ಕುಂತಿದ್ದಾರೆ. ಹೇಗೆ ನೀವು ಅಸ್ಸಲಾಂ ಅಲೈಕುಂ ಹೇಳ್ತೀರಲ್ಲ, ನಿಮ್ಗೆ 90 ಪುಣ್ಯ ಸಿಗ್ತಿಲ್ಲ. ಯಾರು ವಾಲೇಕುಂ ಅಸ್ಸಲಾಂ ಹೇಳಿದ್ರು 10 ಪುಣ್ಯ. ಈಗ ಸಲಾಂ ಮಾಡಿದ್ರೆ ಜಾಸ್ತಿ ಪುಣ್ಯ ಇದೆ, ವಾಲೇಕುಂ ಅಸ್ಸಲಾಂ ಹೇಳಿದ್ರೆ ಜಾಸ್ತಿ ಪುಣ್ಯ ಇದೆ? ಸಲಾಂ ಮಾಡಿದ್ರೆ ಇದೆ. ಅದಕ್ಕೆ ನಾವು ಯಾರಾದ್ರೂ ಭೇಟಿ ಆಗಿದ್ರೆ ಮೊದಲಿಗೆ ಸಲಾಂ ಮಾಡ್ರಿ, ಫೋನ್ ಮಾಡಿದ್ರೆ ಸಲಾಂ ಮಾಡ್ರಿ, ಭೇಟಿ ಆಗಿದ್ರೆ ಅಸ್ಸಲಾಂ ಅಲೈಕುಂ ಹೇಳ್ರಿ. ಅಸ್ಸಲಾಂ ಹೇಳಿ. ಏನಾದ್ರೆ ಮದ್ರಸೆ ಮಕ್ಕಳಾಯ್ತು, ಸ್ಕೂಲ್ ಮಕ್ಕಳಾಯ್ತು, ಬ್ಯಾರೆ ಒಡಿಯಲ್ಲಿ ಅಡ್ಡಾಡೋರು, ನಮ್ಮ ಆಟ ಆಡೋರು ಹುಡುಗರು ಕಂಡು ಬಂದ್ರು, ಅಸ್ಸಲಾಂ ಅಲೈಕುಂ ಹೇಳ್ರಿ. ರಸೂಲುಲ್ಲಾಹ್ದು ಸುನ್ನತ್ ಇದೆ ಮಕ್ಕಳಿಗೆ ಸಲಾಂ ಮಾಡೋದು, ರಸೂಲುಲ್ಲಾಹ್ದು ಸುನ್ನತ್ತು. ಅಲ್ಲಾಹು ಅಕ್ಬರ್. ರಸೂಲುಲ್ಲಾಹ್ದು ಸುನ್ನತ್ ಮುಬಾರಕ ಇದೆ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲೇ ತನಕ ಹೇಳಿದ್ರು, ಯಾರಾದ್ರೆ ವ್ಯಕ್ತಿ 3 ದಿನಕ್ಕಿಂತ ಜಾಸ್ತಿ ಯಾರು ಮಾತಾಡಿಲ್ಲ, ಯಾರು ಭೇಟಿಯಾಗಿಲ್ಲ, ಇಂತಹ ಜನರ ಮೇಲೆ ಜಾಯಿಜ್ ಇಲ್ಲ. ಇಂತಹ ಜನರ ಮೇಲೆ ಜಾಯಿಜ್ ಇಲ್ಲ. ಮಾತಾಡೋ ಬಿಡೋದು, ಭೇಟಿ ಆಗೋದು ಬಿಡೋದು, ಅದು ಎಷ್ಟು ದಿನಕ್ಕಿಂತ ಜಾಸ್ತಿ? 3 ದಿನಕ್ಕಿಂತ ಜಾಸ್ತಿ. ಒಂದು ಹದೀಸ್ ಮುಬಾರಕನಲ್ಲಿ ಆ ಜನರು ಮೊಮಿನಿ ಕಾಮಿಲಿನ ಇಲ್ಲ ಅಂತ ಹೇಳಿದ್ದಾರೆ ರಸೂಲುಲ್ಲಾಹ್. ಆ ವ್ಯಕ್ತಿ ಮೊಮಿನಿ ಕಾಮಿಲಿನ ಇಲ್ಲ. ಇವತ್ತು ನಾವು 3 ದಿನ ದೂರ, 3 ವರ್ಷ ಆಗಿದ್ರೆ ಮಾತಾಡಕ್ ಕುಂತಿಲ್ಲ, 3 ತಿಂಗಳಾಗಿದ್ರೆ ಮಾತಾಡಕ್ ಕುಂತಿಲ್ಲ. ಅರೆ ನೀವು ಬ್ಯಾರೇದು ಮಾತಾಡೋದು ಬಿಡ್ರಿ, ಅದು ಬರೀ ಸಲಾಮ್ರ ಮಾಡ್ರಿ ಅಲ್ಲ, ಅಸ್ಸಲಾಂ ಅಲೈಕುಂ ಹೇಳೋದಕ್ಕೆ ಏನು ಹೋಗಕ್ ಕುಂತಿದ್ವಿ. ಭೇಟಿ ಆದ್ರು ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ಬರಕಾತು, ಇಷ್ಟು ಹೇಳಿದ್ರು ನಮ್ಮ ಕಡೆ ಕರ್ತವ್ಯ ಇಲ್ಲ, ಎಷ್ಟು ಹಕ್ಕಿಲ್ಲ ನಮ್ಮ ಮೇಲೆ. ರಸೂಲ್ ಅವರು ಏನ್ ಹೇಳಿದ್ರು? 3 ದಿನಕ್ಕಿಂತ ಜಾಸ್ತಿ ಏನಾದ್ರೆ ಮಾತಾಡೋದು ಬಿಟ್ಟಿದ್ರೆ, ಭೇಟಿ ಆಗೋದು ಬಿಟ್ಟಿದ್ರೆ ಇಂತಹ ಜನರ ಮೇಲೆ ಜಾಯಿಜ್ ಇಲ್ಲ, ಆ ಜನರು ಮೊಮಿನಿ ಕಾಮಿಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಾಹು ಅಕ್ಬರ್. ಹೆಂಡತಿ ಗಂಡನಿಂದಾಗ್ಲಿ, ಗೆಳೆಯನಿಂದಾಗ್ಲಿ, ಅಣ್ಣ ತಮ್ಮರ ಬಳಿಗೆ ಆಗ್ಲಿ, ಇವರು 3 ದಿನಕ್ಕಿಂತ ಜಾಸ್ತಿ ಮಾತಾಡೋದು ಬಿಡಬಾರ್ದು. 3 ದಿನ ಒಳಗೆ ಎಷ್ಟರಾಗ್ಲಿ ಅವರು ಮಾತಾಡ್ಲೇಬೇಕು. 3 ದಿನ ಆಗಿದ ನಂತರ ತಕ್ಷಣ ಜಾಸ್ತಿ ಮಾತಾಡೋದು ಬರಾಗುತ್ತಿಲ್ಲಪ್ಪ ಅಂದ್ರೆ ಸಲಾಮರು ಮಾಡ್ರಿ, ಅಸ್ಸಲಾಂ ಅಲೈಕುಂ ಹೇಳೋದ್ ಪ್ರಯತ್ನ ಮಾಡ್ಬೇಕಂತೆ, ಅಸ್ಸಲಾಂ ಅಲೈಕುಂ ಹೇಳೋದ್ ಪ್ರಯತ್ನ ಮಾಡ್ಬೇಕಂತೆ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಮುಂದೆ ಹೇಳಿದ್ರು, ಹೇಗೆ ಮನೇಲಿ ಹೋಗ್ತಿರಲ್ಲ ಸಲಾಂ ಮಾಡೋದ್ ಪ್ರಯತ್ನ ಮಾಡಿ. ಮನೆಯಲ್ಲಿ ತನ್ನ ಮಗನಿಗೆ ಹೇಳಿದ್ರು, ಯಾ ಬುನಯ್ಯ ಇದಾ ದಖಲ್ತ ಅಲಾ ಅಹಲಿಕ ಫಸಲ್ಲಿಂ ಯಕೂನು ಬರಕತನ್ ಅಲೈಕ ವ ಅಲಾ ಅಹಲಿ ಬೈತಿಕ್.
ಐ ನನ್ನ ಮಗನೇ ಹೇಗೆ ಮನೆ ಒಳಗೆ ಹೋಗ್ತಿಲ್ಲ, ಐ ನನ್ನ ಮಗನೇ ಹೇಗೆ ಮನೆಯಲ್ಲಿ ಹೋಗ್ತಿಲ್ಲ, ಮನೆಯಲ್ಲಿ ಹೋಗಿದ ತಕ್ಷಣ ಮನೆಯಲ್ಲಿರುವ ಜನರ ಮೇಲೆ ಸಲಾಮನ್ನು ಕಳಿಸು. ನೀನು ಹೇಗೆ ಅಸ್ಸಲಾಮು ಅಲೈಕುಂ ಅಂತ ಮನೆಯಲ್ಲಿರುವ ಜನರು ಹೇಳ್ತೀರಲ್ಲ, ಅವರು ವಾಲೇಕುಂ ಅಸ್ಸಲಾಂ ಹೇಳಿದ ನಂತರ ನಿಮ್ಮ ಒಳಗೆ ಏನಿದೆ, ನಿಮ್ಮ ಮನೆಯಲ್ಲಿ ಅಲ್ಲಾಹನ ಬರಕತ್ತು ಇಳಿದು ಬರುತ್ತದೆ ಅಂತ ಹೇಳ್ಕೊಂತಾರೆ ರಸೂಲುಲ್ಲಾಹ್ ಅವರು. ಮನೆಯಲ್ಲಿ ಸಲಾಂ ಮಾಡಬೇಕು, ಹೀಗೆ ತಕ್ಷಣ ಮನೆಯಲ್ಲಿ ಹೋಗ್ತೀರಿ ಅಲ್ಲ, ರಸೂಲ್ ಅವರು ಹೇಳಕ್ ಕುಂತಿದ್ದಾರೆ. ಮನೆಯಲ್ಲಿ ಬರೋದ್ ಮುಂಚೆ ಸಲಾಂ ಮಾಡಿ ಹೋಗ್ರಿ, ಮನೇಲಿ ಹೊಳ್ಳಿ ಹೋಗಿ ನಂತರ ಸಲಾಂ ಮಾಡಿ. ಅದರ ಬಗ್ಗೆನೇ ಹದೀಸ್ ಮುಬಾರಕದಲ್ಲಿ ಬಂದಿದೆ, ಇದಾ ದಖಲ್ತುಂ ಬೈತನ್ ಫಸಲ್ಲಿಮು ಅಲಾ ಅಹ್ಲಿಹಿ ವ ಇದಾ ಖರಜತುಂ ಫದ್ഉ ಅಹ್ಲಹು ಬಿಸಲಾಂ. ಮನಿ ಒಳಗೆ ಹೇಗೆ ಬರ್ತಿರಲ್ಲ, ಸಲಾಂ ಮಾಡಿ ಬರ್ರಿ. ಮನೆಯಿಂದ ಹೇಗೆ ಹೊರಗಡೆ ಕೆಲ್ಸಕ್ಕಾಗ್ಲಿ, ಡ್ಯೂಟಿಗಾಗ್ಲಿ, ಜಾಬ್ಗೆ ಆಗ್ಲಿ ಹೇಗೆ ಹೊರಗಡೆ ಹೋಗ್ತಿರಲ್ಲ, ಸಲಾಂ ಮಾಡಿ ಹೋಗ್ರಿ ಅಲ್ಲ, ಅಸ್ಸಲಾಂ ಅಲೈಕುಂ ಅಂತ. ಮನೆಯಲ್ಲಿ ಬಂದ ನಂತರ ಸಲಾಂ ಮಾಡಿ ಬರ್ಬೇಕು, ಮತ್ತು ಮನೆಯಿಂದ ಹೊರಗಡೆ ಹೋಗಿದ ನಂತರ ಅಸ್ಸಲಾಮು ಅಲೈಕುಂ ಅಂತ ಹೇಳ್ಕೊಂಡು ನಾವು ಹೋಗೋದ್ ಪ್ರಯತ್ನ ಮಾಡ್ಬೇಕಂತ. ಇದರಿಂದ ಲಾಭ ಏನಿದೆ, ಬರ್ಕತ್ ಬರಾಕ್ ಕುಂತಿದೆ, ಬರ್ಕತ್ ರಹಮತ್ ಹೊಂದಿ ಇಳಾಕ್ ಕುಂತಿದೆ. ಸಲಾಂ ಅಂದರೆ ಮೊದಲಿಗೆ ಇದು ತೊಳೆದ್ರಿ ನೀವು, ಅಸ್ಸಲಾಂ ಅಲೈಕುಂ ಅಂದರೆ, ಅಸ್ಸಲಾಂ ಅಲೈಕುಂ ಅಂದರೆ ಯಾ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿನ್ನ ಮೇಲೆ ಸಲಾಮತಿ ಕಳಿಸ್ಲಿ. ಸಲಾಮತಿ ಅಂದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿನ್ಗೆ ರಕ್ಷಣೆ ಮಾಡಲಿ. तो अल्लाह की हिफाजत में होंगे, अल्लाह की सलामती तेरे ऊपर बरसेंगे, ಈ ರೀತಿ ಬಂದಿದೆ. ಅಂದ್ರೆ ನೀವು ಅಲ್ಲಾಹನ ರಕ್ಷಣೆ ಇರಲಿ. ನೀವು ಅಸ್ಸಲಾಮು ಅಲೈಕುಂ ಅಂತ ಹೇಳಕ್ ಕುಂತಿದ್ರ, ಅದರ ಅರ್ಥ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮಗೆ ರಕ್ಷಣೆ ಮಾಡಲಿ, ನೀವು ಅಲ್ಲಾಹನ ರಕ್ಷಣೆಯಲ್ಲಿ ಇರ್ಬೇಕು, ಇದರ ಅರ್ಥ ಇದೆ. ಮನೆಯಿಂದ ಹೊರಗಡೆ ಹೋಗಕ್ ಕುಂತಿದ್ರ ನೇಮ್ಕಿಲ್ಲ, ಹೊಳಿ ಬರೋದ್ ಮುಂಚೆ ಏನಾಗ್ತೈತಿ ಏನಿಲ್ಲ ಹೇಳಕ್ ಬರಂಗಿಲ್ಲ. ಅದೇ ಅಸ್ಸಲಾಮು ಅಲೈಕುಂ ಹೇಳಿ ಹೋಗಿರಿ ನೀವು, ಸಾಕು ಅಷ್ಟೇ. ಇನ್ಶಾಲ್ಲಾ ತಾಲಾ ಹೇಗೆ ನೀವು ಅಸ್ಸಲಾಮು ಅಲೈಕುಂ ಹೇಳಿ ಹೋಗ್ತೀರಲ್ಲ, ಆಯ್ ಅಲ್ಲಾ ನನ್ನ ಮನೆಯಿರುವ ಎಲ್ಲಾ ಜನರಿಗೆ ನೀ ರಕ್ಷಣೆ ಮಾಡು, ನಿನ್ನ ರಕ್ಷಣೆಯಲ್ಲಿ ಕೊಟ್ಟು ಹೋಗಾಕ್ ಕುಂತಿದ್ದೇನೆ, ನಿನ್ನ ರಕ್ಷಣೆಯಲ್ಲಿ ಬಿಟ್ಟು ಹೋಗಾಕ್ ಕುಂತಿದ್ದೇನೆ. ನೀವು ಕೆಲ್ಸಕ್ಕೆ ಹೋಗಿ ಬರೋ ತನಕೇನಿದೆ, ಆ ಇಡೀ ಮನೆಯಲ್ಲಿದೆ ಅಲ್ಲಾಹನ ರಕ್ಷಣೆಯಲ್ಲಿ ಇರುತ್ತದೆ. ಪ್ರೀತಿಯ ಸಹೋದರರೇ, ಸಲಾಮಿನ ಶಕ್ತಿ ಈ ರೀತಿ ಇದೆ. ಮನೆಯಲ್ಲಿ ಯಾರಾದ್ರೂ ಇಲ್ಲಪ್ಪ, ಮನೆ ಖಾಲಿ ಇದೆ, ನೀವು ಒಬ್ಬರೇ ಬಂದಿದ್ದೀರ ಮನೆ ಒಳಗೆ, ಅದರ ಬಗ್ಗೆ ಏನ್ ಹೇಳಿದ್ರು, ಮನೆಯಲ್ಲಿ ಹೇಗೆ ಒಳಗೆ ಬರ್ತಿರಲ್ಲ, ಬಂದಿದ ನಂತರ ಹಜರತ್ ಅಲಿ ಹೇಳಕ್ ಬಂದಿದ್ದಾರೆ, ಮನೆ ಒಳಗೆ ಬಂದಿದ ನಂತರ ಅಸ್ಸಲಾಮು ಅಲೈಕುಂ ಯಾ ಅಯ್ಯುಹನ್ ನಬಿಯ್ಯು ಅಂತ ಹೇಳ್ಬೇಕಂತೆ. ಮನೆಯಲ್ಲಿ ಜನರಿದ್ರೆ ಅಸ್ಸಲಾಮು ಅಲೈಕುಂ ಅಂತ ಹೇಳ್ಬೇಕು. ಹೆಂಡತಿ ಮಕ್ಕಳು ತಾಯಿ ತಂದೆ ಅಕ್ಕ ತಂಗಿಯರು ಇದ್ದರೆ ಅಸ್ಸಲಾಮು ಅಲೈಕುಂ ಅಂತ ಹೇಳಿಬಾರಿ. ಎಲ್ಲಾರು ಊರಿಗೆ ಹೋಗಿದಾರ, ನಾನು ಒಬ್ಬನೇ ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ್ದೀನಿ, ಖಾಲಿ ಇದೆ ಮನೆ, ಅಂತ ಸಂದರ್ಭದಲ್ಲಿ ಏನಿದೆ, ನೀವು ಅಸ್ಸಲಾಮು ಅಲೈಕುಂ ಯಾ ಅಯ್ಯುಹನ್ ನಬಿಯ್ಯು ಅಂತ ಹೇಳ್ಬೇಕಂತೆ. ಅಸ್ಸಲಾಮು ಅಲೈಕುಂ ಯಾ ಅಯ್ಯುಹನ್ ನಬಿ ಅಂದರೆ ಯಾ ರಸೂಲಲ್ಲಾಹ್ ನನ್ನ ಸಲಾಮನ್ನು ಕಬೂಲ್ ಮಾಡ್ಕೊರಿ ಯಾ ರಸೂಲಲ್ಲಾಹ್, ನನ್ನ ಸಲಾಮನ್ನು ಕಬೂಲ್ ಮಾಡ್ಕೊರಿ ಯಾ ರಸೂಲಲ್ಲಾಹ್. ಮನೆಯಲ್ಲಿ ಖಾಲಿ ಇದೆ, ಯಾರು ಇಲ್ಲ, ಮತ್ತು ಅಸ್ಸಲಾಮು ಅಲೈಕುಂ ಅಯ್ಯುಹನ್ ನಬಿಯ್ಯು ಅಂತ ಹೇಳಿ ಬರ್ಬೇಕು. ಕಾರಣ ಏಕೆ? ಪ್ರೀತಿಯ ಸಹೋದರರೇ, ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಹೇಳಿದ್ರು, ಯಾರು ಜನರು ಮೊಮಿನೆ ಕಾಮಿಲ್ ಇದ್ದಾರೆ, ಮೊಮಿನೆ ಕಾಮಿಲ್ ಜನರ ಮನಿ ಒಳಗೆ ಮನಿ ಖಾಲಿ ಇದ್ದರೆ ಆ ಮನಿ ಒಳಗೆ ರಸೂಲುಲ್ಲಾಹ್ ಬಂದು ಹೋಗುತ್ತಾರೆ. ಪ್ರೀತಿಯ ಸಹೋದರರೇ, ಆ ಮನಿ ಒಳಗೆ ರಸೂಲುಲ್ಲಾಹ್ ಆತ್ಮವನ್ನು ಇರುತ್ತದೆ. ಪ್ರೀತಿಯ ಸಹೋದರರೇ, ಅದಕ್ಕೆ ಆಲಾ ಹಜರತ್ ಅವರು ಹೇಳಿದ್ರು ಏನಂತ, ಸುನಾ ಹೈ ಆಪ್ ಹರ್ ಆಶಿಕ್ ಕೆ ಘರ್ ತಶರೀಫ್ ಲಾತೆ ಹೈ, ಸುನಾ ಹೈ ಆಪ್ ಹರ್ ಆಶಿಕ್ ಕೆ ಘರ್ ತಶರೀಫ್ ಲಾತೆ ಹೈ, ಮೇರೆ ಘರ್ ಮೇ ಭಿ ಹೋ ಜಾಯೆ ಚಿರಾಗ ಯಾ ರಸೂಲುಲ್ಲಾಹ್, ಮೇರೆ ಘರ್ ಮೇ ಭಿ ಹೋ ಜಾಯೆ ಚಿರಾಗ ಯಾ ರಸೂಲುಲ್ಲಾಹ್. ಪ್ರೀತಿಯ ಸಹೋದರರೇ, ಮನಿ ಖಾಲಿ ಇದ್ದರೆ ನಾವು ಏನ್ ಮಾಡ್ಬೇಕು, ಅಸ್ಸಲಾಮು ಅಲೈಕುಂ ಯಾ ಅಯ್ಯುಹನ್ ನಬಿಯ್ಯು, ಅಸ್ಸಲಾಮು ಅಲೈಕುಂ ಯಾ ಅಯ್ಯುಹನ್ ನಬಿಯ್ಯು ಅಂತ ಹೇಳಿ ಬರೋದ್ ಪ್ರಯತ್ನ ಮಾಡಬೇಕು. ಪ್ರೀತಿಯ ಸಹೋದರರೇ, ಇದರ ಒಳಗೆ ಸ್ವಲ್ಪ ಜನರು ಏನು ಟಿಟಿ ಮಾಡಬಹುದು, ಇದ್ರ ಒಳಗೆ ಬಟ್ಟು ರೇಬಬಹುದು. ಮನೆ ಖಾಲಿ ಇದೆ, ಎಲ್ಲಾ ಮನಿ ಪ್ರಪಂಚದಲ್ಲಿ ಒಂದೇ ಮನೆ ಇಲ್ಲ, ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಮನಿ ಇದೆ. ಈ ಕೋಟ್ಯಾಂತರ ಮನಿ ಖಾಲಿ ಇರುತ್ತದೆ. ಎಲ್ಲಾ ಮನೆಯೊಳಗೆ ರಸೂಲುಲ್ಲಾಹ್ ಬಂದು ಹೋಗ್ತಾರ, ಎಲ್ಲಾ ಮನೆಯೊಳಗೆ ರಸೂಲುಲ್ಲಾಹ್ ಬಂದು ಹೋಗ್ತಾರ. ನಮ್ಮ ವಿಶ್ವಾಸ ಇದೆ, ಎಲ್ಲಾ ಮನೆಯೊಳಗೆ ರಸೂಲುಲ್ಲಾಹ್ ಬರುತ್ತಾರೆ. ಎಕ್ಸಾಂಪಲ್ ಕೊಳ್ಳಿ, ಆಯ್ತು ಕೊಡ್ತೀನಿ ನೋಡ್ರಿ. ಇಲ್ಲಿ ಸಾವಿಗೆ ನಂಬ್ತೀರಾ ಎಲ್ಲಾರು, ಸಾವಿನ ಮೇಲೆ ಎಲ್ಲರಿಗೂ ವಿಶ್ವಾಸ ಇದೆ, ಸಾವು ಹಕ್ಕಿದೆ, ಐತೆ ನೀಡ್ರಿ, ಸಾವು ಹಕ್ಕಿದೆ ಇಲ್ಲ, ಹಕ್ಕಿದೆ, ಎಲ್ಲಾರು ಸಾಯಲೇಬೇಕು, ಯಾರು ಕಾಯಂ ಬರಾಕ್ ಬಂದಿಲ್ಲ. ಎಂತ ದೊಡ್ಡವಾದ ಶ್ರೀಮಂತರಿರ್ಲಿ, ಎಂತಹ ದೊಡ್ಡವಾದ ಗುರುಗಳಾಗ್ಲಿ, ಎಂತಹ ದೊಡ್ಡವಾದ ಮುಫ್ತಿಯವರು ಆಗ್ಲಿ, ಎಂತಹ ದೊಡ್ಡವಾದ ಬಡತನದಲ್ಲಿ ಇರ್ಲಿ, ಎಲ್ಲರಿಗೆ ಸಾವು ಹಕ್ಕಿದೆ, ಎಲ್ಲಾ ಸಮಾಜ ಜನರಿಗೆ ಸಾವು ಹಕ್ಕಿದೆ. ಟೀಕೆ, ಈಗ ಸಾವಿನ ಫರಿಷ್ಠೆಗಳು, ಆತ್ಮ ತೆಗೆಯುವ ಫರಿಷ್ಠೆಗಳು ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ, ಇವರು ಆತ್ಮ ತೆಗೆದು ಬರುತ್ತಾರೆ. ಪ್ರಪಂಚದಲ್ಲಿ ಬರೀ ಬೆನ್ಕನ್ಕೊಂಡದಲ್ಲಿ ಶುಕ್ರವಾರ ದಿನ
ಇವ್ರು ಅಷ್ಟೇ ಸತ್ತಿಲ್ಲ. ಉದಾಹರಣೆ ಕೊಡಾಕೋತಿದ್ದೇನೆ. ಈಗ ನಮ್ಮ ಊರು ಇದೆ, ಈ ಊರಿನ ಒಳಗೆ ಒಬ್ರು ಯಾರಾದ್ರೆ ಸಾವು ಬಂದರು, ಇಡೀ ಜಗತ್ನಲ್ಲಿ, ಇಡೀ ಪ್ರಪಂಚದಲ್ಲಿ ಇದೇ ಊರಿನ ಒಳಗೆ ಒಬ್ಬರೇ ಸತ್ತಿದ್ದಾರ? ಹಂಗೇನಾದ್ರೂ ಇದೆ? ಹಿಸ್ಟ್ರಿ ಏನಾದ್ರೂ ಇದೆ? ಇಡೀ ಜಗತ್ನಲ್ಲಿ, ಇಡೀ ಪ್ರಪಂಚದಲ್ಲಿ ಎಷ್ಟು ಜನರು ಸಾಯ್ತಾರ? ಕೋಟ್ಯಾಂತರ ಜನರು ಸಾಯ್ತಾರ. ಕೋಟ್ಯಾಂತರ ಜನರು ಹುಟ್ಟಿ ಬರುತ್ತಾರೆ, ಮಕ್ಕಳು ಹುಟ್ಟಿ ಬರುತ್ತಾರೆ. ಎಷ್ಟೋ ಲಕ್ಷಾಂತರ ಜನರು ಸಾವು ಹೊಂದಾಕ್ ಕುಂತಿದ್ದಾರೆ, ಸಾಯಕ್ ಕುಂತಿದ್ದಾರೆ. ಆತ್ಮ ತೆಗಿಯೋರು ಫರಿಷ್ಠೆ ಬರೀ ಒಬ್ಬರೇ ಇದ್ದಾರೆ, 5-4 ಇಲ್ಲ, 500-400 ಫರಿಷ್ಠೆಗಳ ಬರೀ ಒಬ್ಬರೇ ಇದ್ದಾರೆ, ಹಜರತೆ ಇಸ್ರಾಯಿಲ್ ಅಲೈಹಿಸ್ಸಲಾಂ. ಈಗ ಇಡೀ ಜಗತ್ನಲ್ಲಿ ಸಾವು ಆಗ ಕುಂತಿದೆ ಅಂದರೆ ಕೋಟ್ಯಾಂತರ ಜನರ ಸಮೀಪ ಹಜರತೆ ಇಸ್ರಾಯಿಲ್ ಅಲೈಹಿಸ್ಸಲಾಂ ಅವರು ಹೋಗೋದು ಶಕ್ತಿ ಇದೆ ಅಂದರೆ, ಈಗ ಇಸ್ರಾಯಿಲ್ ಅಲೈಹಿಸ್ಸಲಾಂ ಅವರು ಸರ್ದಾರು, ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಕೋಟ್ಯಾಂತರ ಮನೆ ಒಳಗೆ ಏಕೆ ಬರೋದಿಲ್ಲ? ಪ್ರೀತಿಯ ಸಹೋದರರೇ, ಹಕೀಕತ್ ನಮ್ಮ ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಆಶಿಕಾನೆ ರಸೂಲ್ ಮನೆ ಒಳಗೆ ಬರುತ್ತಾರೆ. ಪ್ರೀತಿಯ ಸಹೋದರಿ, ಹೇಗೆ ಹಜರತ್ ಇಸ್ರಾಯಿಲ್ ಅಲೈಹಿಸ್ಸಲಾಂ ಅವರು ಇಡೀ ಮೂಲೆ ಹೋಗಿ ಹೇಗೆ ಆತ್ಮ ತೆಗೆದು ಬರ ಹಾಕುತ್ತಿದ್ದಾರೆ, ಅದೇ ರೀತಿ ರಸೂಲುಲ್ಲಾಹ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಆಶಿಕಾನೆ ರಸೂಲ್ ಅವರ ಮನೆ ಒಳಗೆ ಬಂದು ಹೋಗಾಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ಅಕ್ಬರ್. ಇದೇ ರೀತಿ ಒಂದು ಪ್ರಶ್ನೆ ಬಂದಿತ್ತು. ಹಜರತ್ ಶಾಮಿನಾ ರಹಿಮತುಲ್ಲಾ ಅಲೈಹಿ, ಇವ್ರದ್ದು ಮಜಾರ್ ಶರೀಫ್ ಲಖನೌಲ್ಲಿ ಇದೆ. ಎಲ್ಲೇ? ಲಖನೌ. ಇವ್ರದ್ದು ಮಜಾರ್ ಶರೀಫ್ ಇದೆ. ಹಜರತ್ ಶಾಮಿನಾ ರಹಿಮತುಲ್ಲಾ ಬಾರ್ಗನಲ್ಲಿ ಒಬ್ಬ ಅಂಗ್ರೇಜಿ ಆಫೀಸರ್ ಬಂದಿದ್ದ ಪ್ರಶ್ನೆ ಕೇಳೋದಕ್ಕೆ. ಆಫೀಸರ್ ಬಂದಿದ್ದ. ಅಲ್ಲಾಹ್ ಅಕ್ಬರ್. ಆ ಅಂಗ್ರೇಜಿ ಆಫೀಸರ್ ಹೇಗೆ ಹಜರತ್ ಶಾಮಿನಾ ರಹಿಮತುಲ್ಲಾ ಬಾರ್ಗಲ್ಲಿ ಬಂದು ಪ್ರಶ್ನೆ ಮಾಡಿತ್ತು. ಏನಂತ ಪ್ರಶ್ನೆ ಮಾಡಿದ? ಹಜರತ್, ನಾವು ಕೇಳಿದೀವಿ ನಿಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಇಡೀ ಪ್ರಪಂಚದಲ್ಲಿ ಯಾರು ಸಾವು ಹೊಂದಿರ್ತಾರೆ ಅವ್ರ ಸಮಾಧಿ ಒಳಗೆ, ಅವ್ರ ಕಬ್ರ ಒಳಗೆ ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಹೋಗುತ್ತಾರೆ ಅನ್ನೋ ಕೇಳಿದೀವಿ. ಯಾರು ಸಾವು ಹೊಂದರು ಅವ್ರು ಹೋಗಿ ನಾವು ಹೇಗೆ ದಫನ್ ಮಾಡಿ ಬಂದಿದೀವಿ, ಕಬ್ರಿನ ಒಳಗೆ ನಮ್ಮ ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಬರುತ್ತಾರೆ ಅಂತ ನಾನು ಕೇಳಿದ್ದೀನಿ. ಇದು ನಿಜ? ಹಜರತ್ ಶಾಮಿನಾ ರಹಿಮತುಲ್ಲಾ ಏನ್ ಹೇಳಿದ್ರು? ಇದು ನಿಜ ಇದೆ. ಎಲ್ಲಾ ಕಬ್ರಿನ ಒಳಗೆ ನಮ್ಮ ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಬರುತ್ತಾರೆ. कब्र में लहराएंगे जिस वक्त जलवे नूर के, हम पढ़ेंगे रूह पुर अनवार पर लाखों सलाम. ಹಜರತ್ ಶಾಮಿನಾ ರಹಿಮತುಲ್ಲಾ ಅಲೈಹಿ ಉತ್ತರ ಹೇಳಿದ ನಂತರ ಆ ಅಂಗ್ರೇಜಿ ಆಫೀಸರ್ ಈಸಾಯಿ ಕೋಪಾದ, ಶಿಟ್ಟಾದ. ಎಷ್ಟು ಮುಸಲ್ಮಾನ್ ಜನರು ಮೂರ್ಖಿದಾರ, ಅವರು ಇರೋರು ಬರೀ ಒಬ್ರೆ. ಇಡೀ ಜಗತ್ತಿನಲ್ಲಿ ಯಾರು ಸಾವು ಬಂದರು, ಯಾರು ಮಣ್ಣಿನ ಒಳಗೆ ದಫನ್ ಆದ್ರು, ಎಲ್ಲಾ ಮಣ್ಣಿನ ಒಳಗೆ, ಕಬ್ರಿನ ಒಳಗೆ ಹೋಗಿ ಭೇಟಿಯಾಗಿ ಬರ್ತಾರ ಅಂದ್ರೆ ಇದು ನಿಜ ಯಾರಾದ್ರೆ ನಂತರ ಸಾಧ್ಯನೇ ಇಲ್ಲ ಅಂತೂ ಈಸಾಯಿ ಆ ಅಂಗ್ರೇಜಿ ಆಫೀಸರ್ ಹೇಳಕೊಂತಿದ್ದಾನೆ. ಹಜರತ್ ಶಾಮಿನಾ ರಹಿಮತುಲ್ಲಾ ಅಲೈಹಿ ನೋಡ್ರಿ, ಅಲ್ಲಾಹನ ಸಂತರು ಇವರು, ಅಲ್ಲಾಹನ ಪ್ರೀತಿ ಪಡ್ಕೊಂಡಿದ್ದಾರೆ. ಇವತ್ತು ಅಂತ ಇಂತ ಢೋಕ್ಲಾಗಳಿಗೆ ಹೋಗಿ ಕೇಳ್ರಿ ನೀವು, ಹೌದು ಇರ್ಲಿ, ಹೌದಂತ ಬಿಡು, ಹಂಗ ಆಗಿರಬಹುದು ಅಂತ ಸ್ವಲ್ಪ ಏನಾದ್ರೂ ನಾವು ಉಲ್ಟಾ ಹೇಳಿರ್ತೀವಿ. ಇವರು ಒಪ್ಕೊಂಡಿಲ್ಲ ಹಜರತ್ ಶಾಮಿನಾ ಅವ್ರು. ನೋಡ್ರಿ ಎಂತಹ ಪವಾಡವನ್ನು ತೋರಿಸಿದ್ರು ಹಜರತ್ ಶಾಮಿನಾ ಅವ್ರು. ನಿನ್ಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂದ್ರೆ ನನ್ನ ಮನಿನ ಹೊರಗಡೆ ಹೋಗು, ನೀನು ಅಲ್ಲಿ ಹೋಗಿ ಏನಿದೆ ನೋಡ್ಕೊಂಬ ಹೋಗು. ಆ ಅಂಗ್ರೇಜಿ ಆಫೀಸರ್ ಮನಿಂದ ಹೊರಗಡೆ ಹೋಗಿದ ನಂತರ ಒಂದ್ ದೊಡ್ಡವಾದ ಗಿಡ ಇದೆ. ಆ ಅಂಗ್ರೇಜಿ ಆಫೀಸರ್ ಹೊರಗಡೆ ಹೋಗಿ, ಹಜರತ್ ಅಲ್ಲಿ ಗಿಡ ಇದೆ, ಒಂದ್ ಗಿಡ ನಾನು ನೋಡ್ಕೊಂಡ್ ಬಂದಿದ್ದೇನೆ. ಹೌದಾ? ಆ ಗಿಡದ ಸಮೀಪ ಹೋಗಿ ನಿನ್ನ ದೃಷ್ಟಿ ಬರೀ ಗಿಡದ ಮೇಲೆ ಇರ್ಬೇಕು, ಗಿಡದ ತಪ್ಪಲ ಮೇಲೆ ಇರ್ಬೇಕು. ಆಯ್ತು ಹಜರತ್. ಮತ್ತು ಹಜರತ್ ಯಾರು ಹೇಳಿದ್ರು? ಸಮೀಪ ಹೋಗಿ ನಂತರ ಕಣ್ಣು ಬಂದ್ ಮಾಡಿ ಕಣ್ಣು ತೆಗಿ. ಕಣ್ಣು ತೆಗ್ದಿದ ನಂತರ ಬರೀ ಒಂದು ತಪ್ಪಲೆ ನೋಡಕ್ ಹೋಗ್ಬೇಡ, ಇಡೀ ಗಿಡದ ತಪ್ಪಲ ಮೇಲೆ ನೋಡು. ಆ ಅಂಗ್ರೇಜಿ ಆಫೀಸರ್ ಹಜರತ್ ಶಾಮಿನಾ ರಹಿಮತುಲ್ಲಾ ಮಾತನ್ನು ಕೇಳಿ ಹೊರಗಡೆ ಹೋಗಿ ಆ ಗಿಡದ ಸಮೀಪ ಹೋಗಿದ ನಂತರ ಹೇಗೆ ಕಣ್ಣು ಬಂದ್ ಮಾಡಿ ಕಣ್ಣು ತೆಗಿಬೇಕಾಗಿತ್ತು. ಅಲ್ಲಾಹು ಅಕ್ಬರ್. ಮುಂಚೆ ನೋಡಿದ್ರೆ ಆ ದೊಡ್ಡವಾದ ಗಿಡ ಕಾಣಕೊಂತಿತ್ತು, ಆ ಗಿಡದ ಎಲ್ಲ ತಪ್ಪಳಗಳನ್ನು ಕಾಣಕೊಂತಿತ್ತು. ಈ ಅಂಗ್ರೇಜಿ ಈಸಾಯಿ ಆಫೀಸರ್ ಆ ಗಿಡದ ಸಮೀಪ ಹೋಗಿದ ನಂತರ ಹೇಗೆ ಕಣ್ಣು ಬಂದ್ ಮಾಡಿ ಕಣ್ಣು ತೆಗಿಬೇಕಾಗಿತ್ತು, ಆ ಗಿಡ ಬರೀ ತಪ್ಪಳವನ್ನು ಕಾಣಕೊಂತಿಲ್ಲ, ಆ ತಪ್ಪಳದ ಮೇಲೆ ಹಜರತ್ ಶಾಮಿನಾ ರಹಿಮತುಲ್ಲಾ ಕುಂತಿದ್ದವನ್ನು ಕಾಣಕೊಂತಿದ್ದು. ಪ್ರೀತಿಯ ಸಹೋದರರೇ, ಆ ಅಂಗ್ರೇಜಿ ಆಫೀಸರ್ ಹೇಗೆ ಹಜರತ್ ಶಾಮಿನಾ ರಹಿಮತುಲ್ಲಾ ಅವರಿಗೆ ಆ ಗಿಡದ ತಪ್ಪಲ ಮೇಲೆ ನೋಡ್ಬೇಕು, ತಕ್ಷಣ ಓಡಿ ಬರ್ತಾರೆ. ಹಜರತ್, ನೀವು ಇಲ್ಲೇ ಕುಂತಿದ್ದೀರಾ, ಅಲ್ಲೇ ನೋಡಿದ್ರೆ ಗಿಡದ ಒಂದು ತಪ್ಪ ಇಲ್ಲ, ಇಡೀ ಗಿಡದ ತಪ್ಪಲ ಮೇಲೆ ನೀವು ಕಾಣ ಕುಂತಿದ್ದೀರಾ ಹಜರತ್ ಅಂತ ಹೇಳಕ್ ಕುಂತಿದ್ದಾನೆ. ಪ್ರೀತಿಯ ಸಹೋದರರೇ, ಹಜರತ್ ಶಾಮಿನಾ ರಹಿಮತುಲ್ಲಾ ಅಲೈಹಿ ಹೇಳಿದ್ರು, ಈಗ ನೀನೇ ತಿಳ್ಕೊ, ನಾನು ರಸೂಲುಲ್ಲಾಹ್ ಉಮ್ಮತಿ, ನಾನು ರಸೂಲುಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂಗೆ ಪ್ರೀತಿ ಮಾಡುವ, ನನ್ನ ಒಳಗೆ
ಇಷ್ಟು ಶಕ್ತಿ ಇದೆ ಅಂದರೆ ನನ್ನ ಪ್ರವಾದಿ, ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಥಾನ ಏನಿರಬಹುದು ಅಂತ ಹಜರತ್ ಶಾ ಮಿನಾರ್ ಹೇಳಕೊಂಡಿದ್ದಾರೆ. ಪ್ರೀತಿಯ ಸಹೋದರರೇ, ನನ್ನ ಒಳಗೆ ಇಡೀ ತಪ್ಪನಲ್ಲಿ ಕುಂದೋದು ಶಕ್ತಿ ಇದೆ ಅಂದರೆ ಮತ್ತು ಇಡೀ ಪ್ರಪಂಚದಲ್ಲಿ ಆ ಸಮಾಧಿಗಳು ಹೋಗಿ ತನ್ನ ಬೆಳಕನ್ನು ತೋರಿಸೋದಕ್ಕೆ ಏಕೆ ಶಕ್ತಿ ಇಲ್ಲ ರಸೂಲುಲ್ಲಾಹ ಅವರಿಗೆ? ನಿಜ ಇದೆ ಪ್ರೀತಿಯ ಸಹೋದರರೇ. ಅದಕ್ಕೆ ಶಾಯರ್ ಹೇಳಿದ್ರು ಏನಂತ, ಜಬ್ ಉನ್ಕೆ ಗದಾ ಭರ್ ದೇತೆ ಹೈ ಶಾಹಾನೆ ಜಮಾನೆ ಕಿ ಝೋಲಿ, जहाने जमाने की झोली, मोहताज का ये आलम है तो मुख्तार का आलम क्या होगा? इस पार का जब ये आलम है तो उस पार का आलम क्या होगा? एक हुस्न था उनका जलवा नुमा, अनवार का आलम क्या होगा? हर कोई फिदा है बिन देखे तो दीदार का आलम क्या होगा? तो दीदार का आलम क्या होगा? एक सिमत अली, एक सिमत उमर, सिद्दीक इधर, फारूक उधर, इन जगमग जगमग तारों में सरकार का आलम क्या होगा? सरकार का आलम क्या होगा? प्रीतिಯ ಸಹೋದರರೇ, ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಾರ್ಗನಲ್ಲಿ ನೀವು ಹೇಗೆ ಸಲಾಂ ಮಾಡ್ತೀರಲ್ಲ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮ ಸಲಾತು ಸಲಾಂ ಕೇಳುತ್ತಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ನಾವು ಬೆಳಗಿನ ಜಾವದಲ್ಲಿ ಮತ್ತು ಶುಕ್ರ ನಮಾಜ್ ಆಗಿದ ನಂತರ ಏಕೆ ಸಲಾಂ ಮಾಡ್ತೀವಿ? ಇದಕ್ಕೆ ಕಾರಣ ನಾವು ಇಲ್ಲೇ ಸಲಾಂ ಮಾಡ್ತೀವಿ. ರಸೂಲುಲ್ಲಾಹ ಅವರು ಮದೀನಾನಿಂದ ಕೇಳುತ್ತಾರೆ. ಪ್ರೀತಿಯ ಸಹೋದರರೇ, ಹದೀಸಿ ಮುಬಾರಕ ಇದೆ, ಐದು ಜನರು ಶುಕ್ರವಾರ ದಿನದಲ್ಲಿ ನನ್ನ ಮೇಲೆ ಅತಿ ಜಾಸ್ತಿ ದರ್ದೆ ಪಾಪವನ್ನು ಓದಿ ಕಳಿಸಿರಿ. ರಸೂಲುಲ್ಲಾಹ ಅವರು ಹೇಳಕ್ ಕುಂತಿದ್ದಾರೆ, ಐದು ಜನರು ಶುಕ್ರವಾರ ದಿನದಲ್ಲಿ ಅತಿ ಜಾಸ್ತಿ ನನ್ನ ಮೇಲೆ ದರ್ದೆ ಪಾಕ್ ಓದಿ ಕಳಿಸಿರಿ. ಏಕೆಂದ್ರೆ ನೀವು ಓದಿರುವ ದರ್ದೆ ಪಾಕ್ ಫರಿಷ್ಠಗಳು ನನ್ನ ಸಮೀಪ ತಗೊಂಡು ಬಂದು ತೋರಿಸ್ತಾರೆ. ಪ್ರೀತಿಯ ಸಹೋದರರೇ, ಫರಿಷ್ಠಗಳು ಹೋಗಿ ತೋರಿಸ್ತಾರಂತೆ. ಯಾ ರಸೂಲುಲ್ಲಾಹ, ಇವತ್ತಿನ ಶುಕ್ರವಾರ ನಮಾಜ್ ನಲ್ಲಿ ಎಡೀ ನಮಾಜ್ ಆಗಿದ ನಂತರ ಸಲಾಂ ಓದಾಕ್ ಕುಂತಿದ್ರು. ಈ ವ್ಯಕ್ತಿ ಸಲಾಂ ಓದಾಕ್, ಯಾ ರಸೂಲುಲ್ಲಾಹ, ಇವರು ಸಲಾಂ ಓದಾಕ್ ಕುಂತಿದ್ರು, ಅವರು ಸಲಾಂ ಓದಾಕ್ ಕುಂತಿದ್ರು, ಇವ್ರು ಸಲಾಂ ಆಗಾಕ್ ಕುಂತಿದ್ರು, ಇವ್ರು ಸಲಾಂ ನಲ್ಲಿ ಈ ರೀತಿ ಹೇಳಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ಸಲಾತು ಸಲಾಂ ಹೇಳೋದ್ ಪ್ರಯತ್ನ ಮಾಡಬೇಕು. ಸಮಯ ಜಾಸ್ತಿ ಇದೆ. अल्लाह के बारगाह में दुआ करता हूँ, ऐ मेरे मालिक मौला, तेरे हबीब के सदके में हम तमाम लोगों को या अल्लाह इन तमाम बातों पर अमल करने की तौफीक अता फरमा।